ನಾಗಮಂಗಲ ಘಟನೆ ರಾಜಕೀಯ ಕಾರಣಕ್ಕೆ ಈಗ ತಳುಕು ಹಾಕೊಳ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಇವತ್ತು ಸ್ಥಳಕ್ಕೆ ಹೋಗಿದ್ದಾರೆ ಸರ್, ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಓಲೈಕೆ ಕಾರಣಕ್ಕಾಗಿ ಇದರೆಲ್ಲ ಆಗಿದೆ ಅನ್ನುವಂತ ಆರೋಪಗಳನ್ನ ಮಾಡಿದ್ದಾರೆ. ಅಲ್ಲ, ಈ ಓಲೈಕೆ ಅಂದ್ರೆ ಏನು ನನಗೆ ಅರ್ಥ ಆಗಿಲ್ಲ. ಇದು ಇನ್ಸಿಡೆಂಟ್ ಆಗಿರ್ತಕ್ಕಂಥ ವೆರಿ ಬ್ಯಾಡ್ ಇನ್ಸಿಡೆಂಟ್. ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಇಂಥದ್ದು ಆಗಬಾರ್ದು. ಈ ಇನ್ಸಿಡೆಂಟ್ ಆದಾಗ ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಒಂದು ಜವಾಬ್ದಾರಿ ಇದೆ ಅಲ್ವಾ. ಈ ಇನ್ಸಿಡೆಂಟ್ ಆಗಬಾರ್ದು ಅಂತಕ್ಕಂಥ ಒಂದು ಖಂಡನೆ ಮಾಡಬೇಕು. ಯಾರು ಮಾಡಿದಾರೆ ಅವ್ರನ್ನ ಕಂಡುಹಿಡಿಬೇಕು. ಇಷ್ಟೇ ತಾನೇ ಇರೋದು. ಇದ್ರಾಗೇನಿದೆ? ಈ ಇನ್ಸಿಡೆಂಟ್ನ ಪ್ರತಿಯೊಬ್ಬರು ಖಂಡನೆ ಮಾಡ್ತಾರೆ. ಕುಮಾರಸ್ವಾಮಿ ಸಾಹೇಬರು ಖಂಡನೆ ಮಾಡ್ತಾ ಇದ್ದಾರಲ್ಲೋ, ಖಂಡನೆ ಮಾಡ್ತಿದ್ದಾರೆ. ದೆನ್ ವಿ ಆಲ್ ಶುಡ್ ಪರ್ಸ್ಯೂ, ಆಲ್ ಪೊಲಿಟಿಕಲ್ ಪಾರ್ಟಿ ಶುಡ್ ಪರ್ಸ್ಯೂ ಟು ಸಿ ಟು ದಟ್ ಹೂ ಇಸ್ ಅ ಕಲ್ಪ್ರಿಟ್. ಯಾರು ಕಲ್ಪ್ರಿಟ್ ಇಂಥದ್ದು ಮಾಡಿದ್ರೆ ನಾನು ಹಿಡಿದು ಕಾನೂನು ಪ್ರಕಾರ ಕ್ರಮ ತೊಗೊಂಡು ಶಿಕ್ಷೆ ಕೊಡ್ಬೇಕು ತಾನೆ. ಅಷ್ಟು ಬಿಟ್ಟರೆ ಇದಕ್ಕಿಂತ ಬಿಯಾಂಡ್ ಇನ್ನೇನಿದೆ ಹೇಳ್ರಿ. ನಾಗಮಂಗಲ ಘಟನೆ ರಾಜಕೀಯ ಕಾರಣಕ್ಕೆ ಈಗ ತಳುಕು ಹಾಕೊಳ್ತಾ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಇವತ್ತು ಸ್ಥಳಕ್ಕೆ ಹೋಗಿದ್ದಾರೆ ಸರ್, ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಓಲೈಕೆ ಕಾರಣಕ್ಕಾಗಿ ಇದರೆಲ್ಲ ಆಗಿದೆ ಅನ್ನುವಂತ ಆರೋಪಗಳನ್ನ ಮಾಡಿದ್ದಾರೆ. ಅಲ್ಲ, ಈ ಓಲೈಕೆ ಅಂದ್ರೆ ಏನು ನನಗೆ ಅರ್ಥ ಆಗಿಲ್ಲ. ಇದು ಇನ್ಸಿಡೆಂಟ್ ಆಗಿರ್ತಕ್ಕಂಥ ವೆರಿ ಬ್ಯಾಡ್ ಇನ್ಸಿಡೆಂಟ್. ಕರ್ನಾಟಕದಲ್ಲ ಇಡೀ ದೇಶದಲ್ಲಿ ಇಂಥದ್ದು ಆಗಬಾರ್ದು. ಈ ಇನ್ಸಿಡೆಂಟ್ ಆದಾಗ ಎಲ್ಲ ಪೊಲಿಟಿಕಲ್ ಪಾರ್ಟೀಸಿಗೆ ಒಂದು ಜವಾಬ್ದಾರಿ ಇದೆ ಅಲ್ವಾ. ಈ ಇನ್ಸಿಡೆಂಟ್ ಆಗಬಾರ್ದು ಅಂತಕ್ಕಂಥ ಒಂದು ಖಂಡನೆ ಮಾಡಬೇಕು. ಯಾರು ಮಾಡಿದಾರೆ ಅವ್ರನ್ನ ಕಂಡುಹಿಡಿಬೇಕು. ಇಷ್ಟೇ ತಾನೇ ಇರೋದು. ಇದ್ರಾಗೇನಿದೆ? ಈ ಇನ್ಸಿಡೆಂಟ್ನ ಪ್ರತಿಯೊಬ್ಬರು ಖಂಡನೆ ಮಾಡ್ತಾರೆ. ಕುಮಾರಸ್ವಾಮಿ ಸಾಹೇಬರು ಖಂಡನೆ ಮಾಡ್ತಾ ಇದ್ದಾರಲ್ಲೋ, ಖಂಡನೆ ಮಾಡ್ತಿದ್ದಾರೆ. ದೆನ್ ವಿ ಆಲ್ ಶುಡ್ ಪರ್ಸ್ಯೂ, ಆಲ್ ಪೊಲಿಟಿಕಲ್ ಪಾರ್ಟಿ ಶುಡ್ ಪರ್ಸ್ಯೂ ಟು ಸಿ ಟು ದಟ್ ಹೂ ಇಸ್ ಅ ಕಲ್ಪ್ರಿಟ್. ಯಾರು ಕಲ್ಪ್ರಿಟ್ ಇಂಥದ್ದು ಮಾಡಿದ್ರೆ ನಾನು ಹಿಡಿದು ಕಾನೂನು ಪ್ರಕಾರ ಕ್ರಮ ತೊಗೊಂಡು ಶಿಕ್ಷೆ ಕೊಡ್ಬೇಕು ತಾನೆ. ಅಷ್ಟು ಬಿಟ್ಟರೆ ಇದಕ್ಕಿಂತ ಬಿಯಾಂಡ್ ಇನ್ನೇನಿದೆ ಹೇಳ್ರಿ.